1947ರಲ್ಲೇ ಭಾರತದ ಅಭಿಮಾನ ಶೂನ್ಯ ತಿಳಿಗೇಡಿ ಹಿಂದೂಗಳು ಈ ಮುಸಲ್ಮಾನರು ಕ್ರೈಸ್ತರಿಂದ ಏನೇನು ಅಪಾಯ ಇದೆ ಅಂತ ಅವತ್ತೇ ಅರಿತುಕೊಳ್ಬೋದಿತ್ತು. ಅವತ್ತೇ ಅಂಬೇಡ್ಕರ್ ಹೇಳಿದಾಗೆ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗ್ಬೋದಿತ್ತು. ಆದರೆ ಅವತ್ತೂ ಕೂಡ ಗಾಂಧಿ ಮಾತು ಕೇಳ್ಕೊಂಡು ಇವ್ಯಾವು ಮಾಡಲಿಲ್ಲ. ಆದರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ನೋಡಿ. ಜಮ್ಮು ಕಾಶ್ಮೀರ ಒಂದು ರಾಜ್ಯ ಮುಸಲ್ಮಾನರ ಕೈಗೆ ಹೋದ ಕೂಡಲೇ ಅಲ್ಲಿರುವಂಥ ಕಾಶ್ಮೀರಿ ಪಂಡಿತರನ್ನು ಸಾರಾಸಗಟಾಗಿ ಆಚೆ ದಬ್ಬಿದ್ರು. ಆಂಧ್ರ ಪ್ರದೇಶ ಒಂದು ರಾಜ್ಯ ಕ್ರೈಸ್ತನ ಕೈಗೆ ಸಿಕ್ತು. ಪವಿತ್ರವಾದಂಥ ತಿರುಪತಿ ತಿಮ್ಮಪ್ಪನ ಲಡ್ಡುನಲ್ಲಿ ಹಂದಿ ಕೊಬ್ಬು, ದನದ ಕೊಬ್ಬು, ಮೀನಿನೆಣ್ಣೆಯನ್ನು ಹಾಕುವಂತಹ ಕುಕೃತ್ಯವನ್ನು ಮಾಡಿ ಇಡೀ ಹಿಂದೂಗಳ ನಂಬಿಕೆಗೆ ಹೊಡೆಯುವಂಥ ಕೆಲಸವನ್ನು ಜಗನ್ಮೋಹನ್ ರೆಡ್ಡಿ ಎಂಬ ಕ್ರೈಸ್ತ ಮಾಡಿದ್ದಾನೆ. ಇನ್ನಾದರೂ ಕೂಡ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ಏನು ನಾವು ಹಿಂದುತ್ವಕ್ಕೆ ಪರವಾಗಿರುವಂಥವ್ರು ಮುಸಲ್ಮಾನರ ಸಂಖ್ಯಾಬಾಹುಳ್ಯ ಮತ್ತು ಕ್ರಿಶ್ಚಿಯನ್ರ ಮತಾಂತರದ ಬಗ್ಗೆ ಮಾತನಾಡಬೇಕಾದ್ರೆ ನಮ್ಮ ಬಗ್ಗೆನೇ ಒಂದು ರೀತಿ ಅಬದ್ಧವಾದಾಗಿ ನುಡಿತಾ ಇದ್ದಂಥ ಹಿಂದೂಗಳು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಮುಸಲ್ಮಾನರ ಕೈಗೆ, ಕ್ರೈಸ್ತರ ಕೈಗೆ ಒಂದೊಂದೇ ರಾಜ್ಯಗಳು ಹಿಂಗೆ ಹೋಗ್ತಾ ಇದ್ದರೆ ಮುಂದೊಂದು ದಿನ ಭಾರತದಿಂದ ಹಿಂದೂಗಳೇ ಪಲಾಯನ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಇವತ್ತು ನೀವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರದಲ್ಲಿ ನಡೆದಿರುವಂಥ ಘಟನೆಯನ್ನು ತಿಳ್ಕೊಂಡಾದ್ರೂ ಕೂಡ ಇವರು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಎಲ್ಲರಿಗೂ ಕೂಡ ವಿನಮ್ರವಾಗಿ ಈ ಮಹಿಷಾನ ಅಭಿಮಾನಿಗಳು ಯಾರಿದ್ದಾರೆ, ಮಹಿಷನನ್ನು ದೇವರು ಅಂತ ಯಾರ್ಯಾರು ನಂಬಿದ್ದಾರೆ, ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ನಿಮ್ಮ ಮನಸ್ಸೊಳಗಡೆ ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಈ ಹಿಂದೆ ಆಗಿದ್ದಾಗ ಈ ಮಹಿಷಾ ದಸರಾ ಪ್ರಾರಂಭ ಮಾಡಿದ್ರಿ. 2019ರಲ್ಲಿ ನಮ್ಮ ಸರ್ಕಾರ ಬಂದಾದ ಕೂಡಲೇ ನಿಲ್ಲಿಸ್ಬಿಟ್ಟಿದ್ದೀವಿ ಇದನ್ನು. ಸಿದ್ದರಾಮಯ್ಯನವರೇ ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ನೀವು ಮಾಡೇ ಮಾಡ್ತೀವಿ ಅಂತ ವೀರಾವೇಶದಿಂದ ಹೇಳ್ತಾಯಿದ್ರಿ. ಆವತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರತಾಪ್ ಸಿಂಹ ಹಾಗೂ ನನ್ನ ಜೊತೆ ವತ್ಸಣ್ಣ ಸೇರಿಬಿಟ್ಟು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಾವು ಅವತ್ತೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಕೂಡ ನಡೆಯೋಕ್ಕೆ ಬಿಟ್ಟಿಲ್ಲ, ಮುಂದೇನೂ ಬಿಡಲ್ಲ. ಆದರೆ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳುವಂಥದ್ದು ಇಷ್ಟೇ, ನೀವು ಮಹಿಷನ ಮೇಲೆ ವಿಶ್ವಾಸ ಇದೆಯಾ, ನಂಬಿಕೆ ಇದೆಯಾ, ಆಯ್ತು ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗ್ತಿದೆ ಅಂತ ನೀವು ನೋಡಿ. ಗಣೇಶೋತ್ಸವ ಮೆರವಣಿಗೆ ಮೇಲೆ ಬೀಳ್ತಾ ಇರುವಂಥ ಕಲ್ಲು ಇರ್ಬೋದು, ಪೆಟ್ರೋಲ್ ಬಾಂಬ್ಗಳನ್ನು ನೋಡಿ. ನಾವು ಹಿಂದೂ ಸಮಾಜವಾಗಿ ನಾವು ಒಟ್ಟಿಗೆ ಇಲ್ಲ ಅಂತಂದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಇವತ್ತು ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಿದ್ದಾರೆ ಮುಸಲ್ಮಾನರು. ನಾಳೆ ಮಹಿಷನು ಅವ್ರನ್ನೇನು ಒಪ್ಪಲ್ಲ, ಅಲ್ಲನ್ನು ಬಿಟ್ಟರೆ ಯಾರು ಪೂಜೆಗೆ ಭಾಜನರಾಗಿಲ್ಲ ಅಲ್ಲ ಅಂತೇಳಿ ಹೇಳ್ಬಿಟ್ಟು ಮುಸಲ್ಮಾನರು ನಂಬಿರುವಂಥವ್ರು. ಅವರು ನಿಮ್ಮ ಮಹಿಷನ ಪ್ರೊಸೆಷನ್ ಮೇಲೆ ಕಲ್ಲೊಡೆಯಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಅಶೋಕಪುರಮಿಗೂ ಬರ್ತಾರೆ, ಬೇರೆ ಕಡೆಗೂ ಕಲ್ಲೊಡಿತಾರೆ. ಆದರೆ ನಾವು ಹಿಂದೂಗಳಾಗಿ ಒಟ್ಟಿಗೆ ಇರುವಂಥದ್ದು ಮಾಡೋಣ. ಈ ಜಾತಿ ತಾರತಮ್ಯ ಇದನ್ನೆಲ್ಲ ಬಿಟ್ಟುಬಿಟ್ಟು ನಿಮಗೆ ಮಹಿಷನ ಮೇಲೆ ನಂಬಿಕೆ ಇದೆಯಾ? ಚಾಮುಂಡಿ ಬೆಟ್ಟ ಸರಿಯಾದ ಜಾಗ ಅಲ್ಲ. ಬೇರೆಯವರ ಭಾವನೆಗಳಿಗೆ ಧಕ್ಕೆ ಮಾಡೋದು, ತಾಯಿ ಚಾಮುಂಡೇಶ್ವರಿಗೆ ನೀವು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ನೀವು ಫೋಟೋ ಇಟ್ಕೊಳ್ಳಿ, ಮಹಿಷನ ಫೋಟೋ ಇಟ್ಕೊಳ್ಳಿ, ನಿತ್ಯ ಆರಾಧನೆ ಮಾಡಿ, ಮಹಿಷನ ಥರನೇ ಮಗ ಹುಟ್ಟಲಿ ಅಂತ ದಿನ ಕೇಳ್ಕೊಳ್ಳಿ, ನಮಗೇನು ಬೇಜಾರಿಲ್ಲ. ಅದು ನೀವು ಕೂಡ ಮಹಿಷನು ಕೂಡ ಈ ಭೂಮಿನಲ್ಲೇ ಹುಟ್ಟಿದವನಲ್ವಾ, ಅವನು ಕೂಡ ನಾವು ಚಾರ್ವಾಕರನ್ನು ಕೂಡ ಅಂದರೆ ನಿಮಗೆ ನಿರೀಶ್ವರವಾದಿಗಳನ್ನು ಕೂಡ ಒಪ್ಕೊಂಡಿರುವಂಥ ಸಮಾಜ ಹಿಂದೂ ಸಮಾಜ ಆಗಿದೆ. ನೀವು ಇರಿ, ನಿಮ್ಮ ಮನೆಯಲ್ಲಿ ಆ ಪೂಜೆ ಪುನಸ್ಕಾರಗಳನ್ನು ಮಹಿಷನಿಗೆ ಮಾಡ್ಕೊಳ್ಳಿ. ಆದರೆ ಈ ಒಂದು ಘಟನೆಯಿಂದ ಇಡೀ ಹಿಂದೂ ಸಮಾಜ ಒಡೆಯುವಂಥದ್ದು ಬೇಡ. ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥದ್ದು, ಬೆಟ್ಟಕ್ಕೆ ಹೋಗುವಂಥದ್ದು, ಇದನ್ನು ಈ ಅನಾಚಾರವನ್ನು ನೀವು ನಿಲ್ಲಿಸಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯಾರ್ಯಾರು ಮಹಿಷಾ ದಸರಾವನ್ನು ಮಾಡಬೇಕು ಅಂತೇಳಿ ಹೇಳಿ ಇಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ರೆ 2019 ನಾವು ನಿಲ್ಲಿಸಿದ ನಂತರನೂ ಕೂಡ ಪ್ರತಿ ಸಾರಿ ದಸರಾ ಬಂದು ಕೂಡಲೇ ಈ ರೀತಿ ಅಪಸ್ವರ ಎತ್ತುತ್ತೀರಿ. ನಿಮ್ಮನ್ನೂ ಕೇಳ್ಕೊಳ್ತೀನಿ, ದಯವಿಟ್ಟು ಮೈಸೂರಿಗರು ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಮಾಡುವಂಥ ದಸರಾ ಟೈಮ್ ಒಳಗಡೆ ಈ ತಗಾದೆ ತೆಗೆಯುವಂಥದ್ದು, ಅಪಸ್ವರವನ್ನು ಎತ್ತುವಂಥದ್ದು, ಈ ಕರ್ಕಶ ಧ್ವನಿಯಲ್ಲಿ ಮಾತಾಡುವಂಥದ್ದು ಇದನ್ನು ಬಿಟ್ಟುಬಿಡಿ.